ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ರಾಜಕೀಯ ಪಕ್ಷಗಳು ಗೆಲುವಿನ ಲೆಕ್ಕಾಚಾರ ಹಾಕ್ತಿವೆ. ಜೊತೆಗೆ ಪಕ್ಷದೊಳಗಿನ ಅಸಮಾಧಾನಿತರ ಸಂಧಾನ ದೊಡ್ಡ ಸವಾಲಾಗಿದೆ. ಅದರಲ್ಲಿ ಬೆಣ್ಣೆದೋಸೆ ನಗರಿ ದಾವಣಗೆರೆ ಜಿಲ್ಲೆಯೂ ಹೊರತಾಗಿಲ್ಲ. ಬಿಜೆಪಿ ಬಂಡಾಯದ ಟೀಮ್ಗೆ ಪಾಲಿಕೆ ಮಾಜಿ ಸದಸ್ಯರು ಬೆಂಬಲ ಸೂಚಿಸಿದ್ದು ರಾಜಕೀಯ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ದಾವಣಗೆರೆಯಲ್ಲಿ ಶಮನವಾಗದ ಬಿಜೆಪಿ ಬಂಡಾಯ. ರೆಬಲ್ ಟೀಮ್ ಜೊತೆ ಸೇರಿಕೊಂಡ ಪಾಲಿಕೆ ಮಾಜಿ ಸದಸ್ಯರು. ಬಂಡಾಯ ಶಮನ ಮಾಡಲು ಯಡಿಯೂರಪ್ಪ ಎಂಟ್ರಿ. ಲೋಕಸಭಾ ಟಿಕೆಟ್ ಘೋಷಣೆಯಾಗಿದ್ದೇ ತಡ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿದೆ. ಅದರಲ್ಲೂ ರಾಜ್ಯದ 28 ಕ್ಷೇತ್ರಗಳಲ್ಲಿ ಗೆಲುವಿನ ಸಂಕಲ್ಪ ಹೊಂದಿರುವ ಬಿಜೆಪಿಗೆ ಬಂಡಾಯದ ಬಿಸಿ ಮಾತ್ರ ಕಡಿಮೆ ಆಗ್ತಿಲ್ಲ. ಬಿಜೆಪಿ ಭದ್ರಕೋಟೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮನೆಯೊಂದು 3 ಬಾಗಿಲು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಮಾಜಿ ಸಚಿವರಾದ ಎಸ್.ಎ. ರವೀಂದ್ರನಾಥ್, ಎಂ.ಪಿ. ರೇಣುಕಾಚಾರ್ಯ, ಕರುಣಾಕರ ರೆಡ್ಡಿ ಸೇರಿದಂತೆ 11 ಜನರ ತಂಡ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಆಗದೆ ಹೋದರೆ ತಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಾಗಿ ಈಗಾಗಲೇ ರೆಬಲ್ ಟೀಮ್ ಸ್ಪಷ್ಟಪಡಿಸಿದೆ. ರೆಬಲ್ ಟೀಮ್ನ ಒಗ್ಗಟ್ಟು ನೋಡಿ 2008ರ ಅವಧಿಯ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು, ಮೇಯರ್, ಉಪಮೇಯರ್ಗಳು ರೆಬಲ್ ಟೀಮ್ಗೆ ಬೆಂಬಲ ಸೂಚಿಸಿ ಸಿದ್ದೇಶ್ವರ್ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಅಷ್ಟೇ ಅಲ್ಲದೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ರೆಬಲ್ ಟೀಮ್ ವರ್ಕೌಟ್ ಮಾಡ್ತಿದೆ. 3 ಜನ ಮಾಜಿ ಸಚಿವರುಗಳು, ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು, 3 ಜನ ಮಾಜಿ ಶಾಸಕರುಗಳು ಮತ್ತು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ ಹೊಸ ಮುಖಗಳು 3 ಜನ ಒಟ್ಟಾಗಿ ಸೇರಿ, ಇದ್ರ ಜೊತೆಗೆ ಸಂಘಟನೆಯಿಂದ ನಮ್ಮ ಕಲ್ಲೇಶ್ ಇರ್ಬೋದು, ಸುರೇಶ್ ಮುಖ್ಯ ಸಚೇತಕರು ಅಂತೇಳಿ ಸುರೇಶ್, ನಾವೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ. ಭಾಳಷ್ಟು ಬಾರಿ ನಮ್ಮ ರಾಜ್ಯ ನಾಯಕರನ್ನ, ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಪ್ರಸ್ತುತ ದಾವಣಗೆರೆ ಲೋಕಸಭೆಯ ಮತದಾರರ, ಇದು ನಮ್ಮ ಅಭಿಪ್ರಾಯ ಅಲ್ಲ, ಮತದಾರರ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ಅವರ ಭಾವನೆಗಳನ್ನು ಹೇಳಿದ್ದೀವಿ. ನಮಗಿನ್ನೂ ವಿಶ್ವಾಸ ಇದೆ. ವಿಶ್ವಾಸದೊಂದಿಗೆ ನಾವು ಈಗೇನಾಗ್ತಿತ್ತು, 10-6 ಬಾರಿ ಭೇಟಿ ಮಾಡಿದ್ವಿ, ಮೀಟಿಂಗ್ ಮಾಡಿ ಸಭೆ ಮಾಡಿದ್ವಿ. ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ವಿ. ಹೋಳಿ ಹುಣ್ಣಿಮೆ ಹಬ್ಬ ಅದ ನಂತರ ಮಠಾಧೀಶ್ವರನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ದಾವಣಗೆರೆ ಲೋಕಸಭಾ ವ್ಯಾಪ್ತಿ ಹರಪನಹಳ್ಳಿ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಉಳಿಬೇಕು, ಮಜಬೂತ್ ಆಗಬೇಕು, ನೊಂದ ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು. ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ರೆಬಲ್ಸ್ ಟೀಮ್ ನಾಯಕರು ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಮುಂದಿನ ನಿರ್ಣಯದವರೆಗೂ ಚುನಾವಣಾ ಪ್ರಚಾರದಿಂದ ತಟಸ್ಥವಾಗಿರಲು ತೀರ್ಮಾನ ಮಾಡಿದ್ದಾರೆ. ರೆಬಲ್ ಟೀಮ್ನ ನಡೆ ಬದಲಾಯಿಸಿಕೊಳ್ಳುವಂತೆ ಮನವೊಲಿಸಲು ಮಂಗಳವಾರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ದಾವಣಗೆರೆಗೆ ಬರಲಿದ್ದು, ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕೂಡ ಮನವೊಲಿಸೋ ಪ್ರಯತ್ನ ಮಾಡುತ್ತಿದ್ದಾರೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಜೋರಾಗುತ್ತಿದೆ. ಬಿಎಸ್ ಯಡಿಯೂರಪ್ಪ ಮಂಗಳವಾರ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ಅಖಾಡಕ್ಕೆ ಧುಮುಕಲಿದ್ದು, ಭಿನ್ನಮತ ಶಮನಗೊಳಿಸ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ ಪ್ರಕಾಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.